ನಮಸ್ತೆ ಎಲ್ಲರಿಗೂ. 1 ಕಪ್ ಅವಲಕ್ಕಿ ಇದ್ದರೆ ಸಾಕು, ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಅನ್ನೋದು ಆಗುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಏನಾದರೂ ಬೇಗ ಮಾಡಬೇಕು, ಇಲ್ಲಾಂದರೆ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಡ್ಬೇಕು ಮಕ್ಕಳಿಗೆ, ವೆರೈಟಿಗೆ ಏನಾದರೂ ಮಾಡಿಕೊಡ್ಬೇಕು ಅಂದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ. ಯಾಕಂದರೆ ಒಂದೇ ಥರ ಮಾಡಿಕೊಟ್ರೆ ಅವು ತಿನ್ನೋದಿಲ್ಲ. ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವು ಇಷ್ಟಪಟ್ಟು ತಿನ್ನುತ್ತೆ. ಫಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು 3/4 ಕಪ್ ಆಗೋಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಪೇಪರ್ ಅವಲಕ್ಕಿ ಆದರೆ ಹಂಗೆ ಹಾಕ್ಕೊಳ್ಳಿ, ಇದಿಲ್ಲ ಅಂದರೆ ಈ ಥರದ ಅವಲಕ್ಕಿ ಅಂದರೆ ಮಾಮೂಲಿ ಅವಲಕ್ಕಿ ಅಂದರೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಒಂದು 3/4 ಕಪ್ ಆಗೋಷ್ಟು ಅವಲಕ್ಕಿಯನ್ನು ಹಾಕ್ಕೊಳ್ಳಿ. ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ರವೆನೂ ಸೇರಿಸ್ಕೊಂಡಿದ್ದೀನಿ. ಸೂಜಿ ರವೆ ಬರುತ್ತಲ್ಲ ಇದನ್ನು ಲೈಟಾಗಿ ಹುರ್ಕೊಂಡಿದ್ದೀನಿ. ನಾನು ಹುರ್ಕೊಂಡು ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಇನ್ ಕೇಸ್ ಹಂಗೆ ಬೇಕಾದ್ರೂ ಹಾಕ್ಕೋಬೋದು, ಬಟ್ ನಾನು ಸ್ವಲ್ಪ ಲೈಟಾಗಿ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ತರಿಯಾಗಿ ಈ ಥರ ಇರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಆಫ್ ಆನ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸಾಕು, ಜಾಸ್ತಿ ನುಣ್ಣಗೇನು ಬೇಕಾಗಿಲ್ಲ. ಇದನ್ನು ಒಂದು ಮಿಕ್ಸಿಗೆ ಹಾಕೊಂಡ್ಮೇಲೆ ಒಂದು ಬೌಲ್ ತೊಗೊಂಡು ಬೌಲ್ಗೆ ಹಾಕ್ಕೊಂಬಿಟ್ಟು ಅದು ನಾವು ಯಾವ ಕಪ್ಪಲ್ಲಿ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಒಂದು 3/4 ಕಪ್ ಆಗೋಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ಮೊಸರು ಸೇರಿಸ್ಕೊಂಬಿಟ್ಟು ಮೇಲೆ ಅದು ನಾವು ಯಾವ ಕಪ್ಪಲ್ಲಿ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ ಒಂದು 3ರಿಂದ 4 ಕಪ್ ಆಗೋಷ್ಟು ನೀರು ಅನ್ನೋದು ನಮ್ಗೆ ಹಿಡಿಯುತ್ತೆ. ರವೆ ಹಾಕೋದ್ರಿಂದ ನೀರಿನ ಕ್ವಾಂಟಿಟಿ ಅನ್ನೋದು ಸ್ವಲ್ಪ ಜಾಸ್ತಿ ಆಗುತ್ತೆ, ಜಾಸ್ತಿ ಬೇಕಾಗುತ್ತೆ ನಮಗೆ. ನೋಡಿಕೊಂಡು ಜಾಸ್ತಿ ನೀರಾಗಿ ಇರಬಾರ್ದು, ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು. ಆ ಥರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ. ಡಿಫ್ರೆಂಟಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ. ಯಾಕಂದರೆ ಮಕ್ಳಿಗೆ ಲಂಚ್ ಬಾಕ್ಸ್ಗಾದರೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ತಿನ್ನೋದು ಬ್ರೇಕ್ಫಾಸ್ಟ್ಗೂ ಅಷ್ಟೇ ಮಕ್ಳಿಗೆ ಈ ಥರ ಮಾಡಿಕೊಟ್ಬಿಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಒಂದು ಸ್ವಲ್ಪ ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈ ಥರ ನಾವು ಬೇಗ ಏನಾದರೂ ಮಾಡ್ಕೋಬೇಕು, ಇಲ್ಲಾಂದರೆ ನಮಗೆ ಟೈಮ್ ಇಲ್ಲ, ಬೇಗ ಟಿಫನ್ ಮಾಡಿಕೊಟ್ಬಿಡ್ಬೇಕು, ಲಂಚ್ ಬಾಕ್ಸ್ಗೆ ಏನಾದರೂ ರೆಡಿ ಮಾಡ್ಕೋಬೇಕು, ಎಲ್ಲರೂ ಹೋಗಬೇಕು ಅಂದರೆ ಸಡನ್ನಾಗಿ ಮಾಡಿಕೊಡ್ಬೇಕು ಅಂದರೆ ಈ ಥರ ಮಾಡ್ಕೊಂಬಿಡಿ. ಪ್ಲ್ಯಾನ್ ಅನ್ನೋದು ತುಂಬಾ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ನೋಡಿ, ಈ ಥರ ಅದಕ್ಕಿದ್ರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಮತ್ತು ಒಂದು ಸ್ವಲ್ಪ ಈನೋ ಪ್ಯಾಕೆಟ್ ತೊಗೊಂಡು ಒಂದು 1/4 ಟೇಬಲ್ ಸ್ಪೂನಷ್ಟು ಈನೋ ಪ್ಯಾಕೆಟನ್ನು ಅದರಲ್ಲಿ ಇರೋದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ, ಜಾಸ್ತಿ ಇಲ್ಲ. ಒಂದು 1/4 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ಇಲ್ಲಾಂದರೆ ಈನೋ ನಿಮಗಿಲ್ಲ ಅಂದರೆ ಮಾಮೂಲಿ ಕುಕ್ಕಿಂಗ್ ಸೋಡಾ ಬರುತ್ತಲ್ಲ ಅದನ್ನು ಸೇರಿಸ್ಕೋಬೋದು. ಈನೋ ಹಾಕೋದ್ರಿಂದ ಒಂದು ಸ್ವಲ್ಪ ಬೇಗ ನಮ್ಗೆ ಆಗುತ್ತೆ. ಇಲ್ಲಾಂದರೆ ನೀವು 10 ನಿಮಿಷ ಏನಾದರೂ ನೀವು ಸೈಡ್ನ ಎಣ್ಣೆ ಇಡ್ತೀರಾ ಅಂದರೆ ಮಾಮೂಲಿ ಸೋಡಾನ ಅನ್ನೋದು ಸೇರಿಸ್ಕೊಳ್ಳಿ. ಇನ್ನೂ ಹಾಕಿದ್ಮೇಲೆ ಒಂದು 5 ನಿಮಿಷ ಇಟ್ಟರೆ ಸಾಕಾಗುತ್ತೆ ನಮಗೆ. ಚೆನ್ನಾಗಿ ಗಂಟಿಲ್ದಿರ ನೀಟಾಗಿ ಕಲಿಸ್ಕೊಂಬಿಟ್ಟು ಒಂದು 5 ನಿಮಿಷ ಸೈಡ್ಗೆ ಇಟ್ಕೊಂಬಿಡಿ. ಇನ್ ಕೇಸ್ ನೀವೇನಾದರೂ ಸೋಡಾ ಸೇರಿಸ್ಕೊಂಡ್ರೆ ಒಂದು 10 ನಿಮಿಷ ಸೈಡ್ಗೆ ಇಡಬೇಕಾಗುತ್ತೆ. ನಾನು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಸೈಡ್ಗೆ ಇಟ್ಕೊಂಬಿಟ್ಟು ಇದಕ್ಕೆ ಒಂದು ಚಟ್ನಿ ಅನ್ನೋದು ಮಾಡ್ಕೊಂಬಂದ್ಬಿಡೋಣ. ಒಂದು ಸ್ವಲ್ಪ 1/4 ಕಪ್ ಆಗೋಷ್ಟು ಹುರ್ಕಡಲೆ, ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆಬೀಜ ಹುರ್ಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ. ಒಂದು 4 ಒಣಗಿರೋ ಮೆಣಸಿನ್ಕಾಯಿ ಅನ್ನೋದು ಸೇರಿಸ್ಕೊಂಡಿದ್ದೀನಿ. ಒಂದಿಷ್ಟೇ ಅನ್ನೋದು ನಾನು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಒಂದು 4 ಎಸ್ಲಾಗುವಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನೋದು ಕಲ್ಲುಪ್ಪು ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಒಣಗಿರೋದು ಮೆಣಸಿನ್ಕಾಯಿ ಬೇಡ ಅಂದರೆ ಹಸಿಮೆಣಸಿನ್ಕಾಯಿ ಕೂಡ ಆ ಪ್ಲೇಸಲ್ಲಿ ಸೇರಿಸ್ಕೋಬೋದು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನುಣ್ಣಗೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ರೆ ನಮಗೆ ಚಟ್ನಿ ಅನ್ನೋದು ರೆಡಿ ಆಗುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಬೇಕಾದ್ರೆ ನೀವು ಒಗ್ಗರಣೆ ಕೊಟ್ಕೋಬೋದು, ಇಲ್ಲಾಂದರೆ ಹಂಗೆ ಕೂಡ ಸರ್ವ್ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಸೈಡ್ಗೆ ಇಟ್ಕೊಂಬಿಟ್ಟು ನಾವು 5 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ, ಇದೆಲ್ಲ ನೀಟಾಗಿ ಇನ್ನೂ ಸ್ವಲ್ಪ ಗಟ್ಟಿಗಾಗೈತಲ್ಲ, ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಅನ್ನೋದು ಸೇರಿಸ್ಕೊಳ್ಳೋಣ. ಇಷ್ಟು ಗಟ್ಟಿಯಲ್ಲ, ಇನ್ನು ಸ್ವಲ್ಪ ನೀರಾಗಿದ್ದರೆ ಸರೋಗುತ್ತೆ. ನಮಗೆ ತುಂಬಾ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ. ಈ ಚಿಕ್ಕ ಮಕ್ಕಳಾದರೆ ಒಂದು 10 ಇಯರ್ಸ್ ಒಳಗಡೆ 8 ಇಯರ್ಸ್ ಒಳಗಡೆ ಮಕ್ಳಿಗಾದರೆ ಈ ಥರ ಎಲ್ಲ ಮಾಡಿಕೊಡಿ. ಯಾಕಂದರೆ ಅವ್ರು ರೈಸ್ ಐಟಮ್ ಅನ್ನೋದು ತಿನ್ನೋಕ್ಕೆ ಹೋಗಲ್ಲ. ಈ ಥರ ಮಾಡಿಕೊಡೋದ್ರಿಂದ ಅವು ಇಷ್ಟಪಟ್ಟು ಲಂಚ್ ಬಾಕ್ಸ್ ಎಲ್ಲ ಖಾಲಿ ಮಾಡ್ಕೊಂಬರುತ್ತೆ. ನಾನು ಸ್ವಲ್ಪ ನೀರು ಅನ್ನೋದು ಸೇರಿಸ್ಕೊಂಡು ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ, ಅದಕ್ಕಿರಬೇಕಾಗುತ್ತೆ. ಇನ್ನೊಂದು 1 ನಿಮಿಷ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ಇದೆಲ್ಲ ಹಾಗೆ ಸೈಡ್ಗೆ ಇಟ್ಕೊಂಡು ಸ್ಟೋವ್ ಮೇಲೆ ನಾವು ಪಡ್ಡು ಹಾಕ್ತೀವಲ್ಲ ಆ ಥರ ತೊಗೊಂಬಿಟ್ಟು ಪಡ್ಡು ತೊಗೊಂಬಿಟ್ಟು ಅದರಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ. ಆಯಿಲ್ ಅದು ಸೇರಿಸ್ಕೋಬೋದು, ತುಪ್ಪ ಅದು ಸೇರಿಸ್ಕೋಬೋದು. ನಾನು ಆಯಿಲ್ ಸೇರಿಸ್ಕೊಂಡು ನಾವು ಯಾವ ಥರ ಪಡ್ಡು ಹಾಕ್ತೀವೋ ಅದೇ ಥರ ಹಾಕೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಡಿಫ್ರೆಂಟಾಗಿ ಕೂಡ ಇರುತ್ತೆ. ಅವು ಕೂಡ ನೋಡಿದ್ರೆ ಇಷ್ಟ ಆಗುತ್ತೆ. ಈ ಥರ ಒಂದು ಸತಿ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ತುಂಬಾ ಈಸಿಗೆ ಆಗಿಬಿಡುತ್ತೆ ಈ ರೆಸಿಪಿ ಅನ್ನೋದು. ಬ್ರೇಕ್ಫಾಸ್ಟ್ಗೆ, ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಇದೆಲ್ಲ ತುಂಬಾ ಚೆನ್ನಾಗಿ ಬೇಗ ಈಸಿಗೆ ಕೂಡ ಆಗೋ ರೆಸಿಪಿ ಇದು. ನೀವೇನಾದರೂ ಮನೆಯಲ್ಲಿ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಈಸಿ ಕೂಡ ಮಾಡ್ಕೊಂಬಿಡ್ಬೋದು. ಇದಕ್ಕೆ ಕ್ಲೋಸ್ ಮಾಡಿಬಿಟ್ಟು ಒಂದು 1 ನಿಮಿಷ ಅಷ್ಟು ಚೆನ್ನಾಗಿ ಕುಕ್ ಮಾಡ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಕುಕ್ ಮಾಡ್ಕೋಬೇಕು ಇದನ್ನು. ಮತ್ತು ಇದನ್ನು ಟರ್ನ್ ಮಾಡಿಕೊಂಡು ಒಂದು 1 ನಿಮಿಷ ಅಷ್ಟು ಬಿಟ್ಟರೆ ಸಾಕು, ನಮಗೆ ರೆಡಿ ಆಗಿಬಿಡುತ್ತೆ. ಬೇಗನೂ ರೆಡಿ ಆಗುತ್ತೆ. ತುಂಬಾ ಮಕ್ಕಳು ಕೂಡ ಇಷ್ಟ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ.
ಇದ್ರಲ್ಲಿ ಬೇಕಾದ್ರೆ ನೀವು ತರಕಾರಿ ಕೂಡ ಸೇರಿಸ್ಕೋಬೋದು. ಈರುಳ್ಳಿ ಮತ್ತು ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸ್ಕೊಂಡು ಕೂಡ ಹಾಕ್ಕೋಬೋದು. ಇಲ್ಲಾಂದರೆ ಈ ಥರ ಪ್ಲೈನೇ ಹಾಕ್ಕೊಡಿ. ಯಾವಾಗ ಒಂದೇ ಥರ ಅಲ್ದಿರ ಈ ಥರ ಡಿಫ್ರೆಂಟಾಗಿ ಪ್ಲೈನ್ ಹಾಕ್ಕೊಡಿ, ಅವ್ರಿಗೂ ಇಷ್ಟ ಆಗುತ್ತೆ. ಇಲ್ಲ ನಾವು ತರಕಾರಿ ಸೇರಿಸ್ತೀವಿ ಅಂದರೆ ಕೂಡ ತರಕಾರಿ ಎಲ್ಲ ಕೂಡ ಹಾಕ್ಬಿಟ್ಟು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಈಸಿ ಕೂಡ ಮಾಡ್ಕೊಂಬಿಡ್ಬೋದು. ಇದರಲ್ಲಿ ಯಾವುದೇ ಥರ ನಾವು ಮೈದಾ ಆ ಥರ ಏನೂ ಸೇರಿಸ್ತಾ ಇಲ್ಲ, ಬರೀ ರವೆ ಮತ್ತು ಅವಲಕ್ಕಿಯಿಂದ ಮಾಡ್ತಾ ಇರೋದು. ಶುಗರ್ ಪೇಷಂಟ್ ಕೂಡ ಆರಾಮಾಗಿ ತಿನ್ಕೋಬೋದು ಇದನ್ನು. ಯಾಕಂದರೆ ಅವ್ರಿಗೂ ಮುದ್ದೆ ಚಪಾತಿ ಈ ಥರ ತಿಂದು ಬೇಜಾರಾಗಿರುತ್ತಲ್ಲ, ಈ ಥರ ಮಾಡಿಕೊಡಿ. ರವೆ ಹಾಕೋದ್ರಿಂದ ಅವ್ರು ಕೂಡ ಬ್ರೇಕ್ಫಾಸ್ಟ್ ಅನ್ನೋದು ಅವರು ಆರಾಮಾಗಿ, ಶುಗರ್ ಪೇಷಂಟ್ಸ್ ಕೂಡ ಆರಾಮಾಗಿ ತಿನ್ಕೋಬೋದು. ಮತ್ತು ವೆಯ್ಟ್ ಲಾಸ್ ಮಾಡ್ತಾರಲ್ಲ ಅವ್ರು ಕೂಡ ಹೆಲ್ಪ್ ಆಗುತ್ತೆ ನೋಡಿ. ಅದೇ ಥರನೇ ಎಲ್ಲ ಹಾಕ್ಕೊಂಡು ನಾವು ಈ ಥರ ಮಾಡಿಕೊಂಡ್ರೆ ನಮಗೆ ಪಡ್ಡು ಅನ್ನೋದು ರೆಡಿ ಆಗುತ್ತೆ. ಇದಕ್ಕೆ ನಾವು ಈ ಥರ ಯಾವುದೇ ಥರ ಬೇಳೆ ಆ ಥರ ಏನೂ ಇಲ್ಲ, ಮಾಮೂಲಿ ರವೆ 1 ಕಪ್ ಆಗೋಷ್ಟು ನಮಗೆ ಅವಲಕ್ಕಿ ಇದ್ದರೆ ಸಾಕು. ಬೇಗ 10 ನಿಮಿಷದಲ್ಲಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅನ್ನೋದು ರೆಡಿ ಆಗುತ್ತೆ. ನಮ್ಮ ಚಟ್ನಿ ಆದ್ರೂ ಮಾಡ್ಕೋಬೋದು, ಇಲ್ಲಾಂದರೆ ಯಾವುದಾದ್ರೂ ಸಾಂಬಾರು ಇದ್ದರೂ ಕೂಡ ಇದಕ್ಕೆ ಸೂಟ್ ಆಗುತ್ತೆ. ಚಟ್ನಿನೇ ಅಂತಲ್ಲ, ಮಾಮೂಲಿ ಸಾಂಬಾರು ಮಾಡ್ಕೊಂಡಿರ್ತೀವಲ್ಲ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಈಸಿಗೆ ಮಾಡ್ಕೊಂಬಿಡ್ಬೋದು. ಒಂದು ಸತಿ ಟ್ರೈ ಮಾಡಿದರೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿನ ನೀವು ಮನೆಯಲ್ಲೇನಾದ್ರು ಟ್ರೈ ಮಾಡಿದ್ರೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.